ಯಾರೋ ಬರ್ತಾ ಇದಾರೆ. ಗೆಸ್ಟ್ ಬಂದಿದ್ದಾರೆ. ಯಾರಾದ್ರೂ ಗಲಾಟೆ ಮಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ. ವಾಪಸ್ ಹೋಗಿ ಮನೆಯವ್ರ ಜೊತೆ ಚೆನ್ನಾಗಿ ಬದುಕಿ, ನನ್ ಪ್ರಾಣ ತಿನ್ಬೇಡಿ. ಅಂದಿ ಮರಿನಾ? ಅದಕ್ಕೇನೋ ನಿನ್ ಮೇಲೆ ದ್ವೇಷ ತೀರ್ಸ್ಕೊಳಕ್ ಬಂದಿರೋದು? ಏನ್ ಊಟ ತರ್ಬೇಕಾ? ಹೇಳಿದ್ರೆ ಬರುವಾಗ್ಲೇ ತಗೋ ಬರ್ತಿದ್ನಲ್ಲ. ಊಟ ಅಲ್ವೋ, ದ್ವೇಷ ದ್ವೇಷ. ಬಿಟ್ಲಲ್ಲ, ಇರೋದು ಎಮ್ಮೆ ಹಾಲ್ ಮಾತ್ರ, ಅದ್ರಲ್ಲೇ ಮಾಡೋಣ. ಏನಿದು ಕುಡಿದು ಖುಷಿಯಾಗಿದ್ದಾನೆ, ಬಿದ್ದೋಗ್ತಾನೆ ಅಂದ್ರು. ಹುಡುಗಿರಿಗೆ ಕಾಫಿ ತರೋನ್ಕಿಂತ ಕಾಫಿ ಮಾಡ್ಕೊಡೋನೇ ತುಂಬಾನೇ ಇಷ್ಟ ಆಗೋದು, ಗೊತ್ತಾ? ರೂಟ್ ನ ಹಿಡಿದ್ಬಿಟ್ಟ ಮಾಮ. ಇದೇನಲ್ವಲ್ಲ, ನೀವು ಮುಂದೆ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ. ಕಾಫಿ ಪುಡಿ ಎಲ್ಲಿದೆ ಹೇಳ್ರೋ? ಪಾತ್ರೆ ತೊಳೆ ಜಾಗದಲ್ಲೇ ಇದೆಯೋ ನೋಡು. ಸರಿ, ಓಕೆ. ಕೂತ್ಕೊಳ್ಳೋ, ಬರ ಹಿಂದಕ್ಕೆ. ಇದನ್ನ ಯಾರು ಹೇಳಿದ್ದು? ಸರಿ, ಮೊದಲು ಅವಳಿಗೆ ಕಾಫಿ ಕೊಡೋಣ, ಆಮೇಲೆ ಅವ್ರನ್ನ ನೋಡ್ಕೋಣ. ವಿಶ್ವ ವಿಶ್ವ ಬರ್ತಾ ಇದ್ದೀನಮ್ಮ. ವಿಶ್ವ ಆಕ್ಟರ್ಗಳಿಗೆ ಜೀವನ ಕಷ್ಟ ಅಂತ ಕೇಳಿದ್ದೆ, ಇವಾಗ ಕಣ್ಣಾರೆ ನೋಡ್ತಾ ಇದ್ದೀನಿ. ಎಸ್ ಮೇಡಮ್, ತಗೊಳ್ಳಿ. ವಿಶ್ವ, ಒಂದ್ ಬ್ಯಾಡ್ ನ್ಯೂಸ್. ಯಾಕೆ ಮೇಡಮ್? ಲವರು ಕೈ ಕೊಟ್ಬಿಟ್ನಾ? ಗಾಡಿ ಇನ್ನೂ ರೆಡಿ ಆಗಿಲ್ಲ, ಸೊ ಇವತ್ತು ನೈಟ್ ಇಲ್ಲೇ ಉಳ್ಕೋಬಹುದಾ? ಇದನ್ನ ಯಾರ್ ಮೇಡಮ್ ಬ್ಯಾಡ್ ನ್ಯೂಸ್ ಅಂದಿದ್ದು? ಇದು ಗುಡ್ ನ್ಯೂಸ್. ನೀವು ಎಲ್ ಬೇಕಾದ್ರೂ ಮಲ್ಕೋಬಹುದು, ಮಂಚದ ಕೆಳಗೂ ಜಾಗ ಇದೆ, ಅಲ್ಲೂ ಮಲ್ಕೊಳ್ಳಿ. ಜೊತೆನೆ ಬಂದು ಮಲ್ಗೋ, ಚೆನ್ನಾಗಿರುತ್ತೆ. ಮಾಡ್ಬೇಕಾದ್ರೆ ಒಂದ್ ತೊಂದ್ರೆ ಇದೆ. ಏನ್ ಮೇಡಮ್ ಅದು? ನನ್ಗೊಂದು ಕೆಟ್ಟ ಅಭ್ಯಾಸ ಇದೆ. ಏನು ಫುಲ್ ಬಾಟ್ಲ್ ಮುಗಿಸ್ತೀರಾ? ಬಾರ್ ಮುಂಚಾಗಿರುತ್ತೆ. ನೋ ವಿಶ್ವ, ರಾತ್ರಿ ಮಲ್ಕೊಳ್ಳುವಾಗ ಟೆಡ್ಡಿ ಬೇರೆನ ಗಟ್ಟಿಯಾಗಿ ಹಿಡ್ಕೊಂಡ್ ಮಲಗ್ತೀನಿ. ಟೆಡ್ಡಿ ಬೇರ್ನ ತಪ್ಕೊಂಡೆ ಮಲಗ್ಬೇಕಂತ ಅವಳು. ಇದನ್ನ ಯಾರು ಕೆಟ್ಟದು ಅಂದಿದ್ದು? ಇದು ತುಂಬಾ ಒಳ್ಳೆ ಹ್ಯಾಬಿಟ್ ಅಲ್ವಾ? ಈಗೇನ್ ಟೆಡ್ಡಿ ಬೇರ್ ಬೇಕಾ? ಸ್ವಲ್ಪ ನನ್ ಮುಖ ನೋಡಿ. ನಿನ್ ಫೇಸು. ಹೇ, ಐ ಗಾಟ್ ಇಟ್. ನಂಗ್ ಚೆನ್ನಾಗ್ ಗೊತ್ತಿದೆ, ನೀನು ಟೆಡ್ಡಿ ಬೇರ್ ತರಾನೇ ಇದೀಯಾ. ಇಫ್ ಯು ಡೋಂಟ್ ಮೈಂಡ್, ನಾನ್ ನಿನ್ನನ್ನ ಗಟ್ಟಿಯಾಗಿ ಹಿಡ್ಕೊಂಡ್ ಮಲಗ್ಲಾ? ಇದೊಂದು ಪ್ರಶ್ನೆನಾ ಮೇಡಮ್? ಇರಿ, ಒಂದ್ ನಿಮಿಷ ಬರ್ತೀನಿ, ಇರಿ. ಓಕೆ ಮಮ್ಮ, ಟೆಡ್ಡಿ ಬೇರ್ ಮಗನೇ. ನೋಡ್ಬಿಟ್ಟು ಓಡು. ಸುಮ್ನಿಲ್ಲಾದ್ರೆ ದಿಂಬ್ ಹಾಕ್ಬಿಟ್ರಲ್ಲ. ಅಯ್ಯೋ, ಸೂಪರ್ ವಿಶ್ವ, ಇದೇ ಸಾಕು. ಥ್ಯಾಂಕ್ ಯು ಸೋ ಮಚ್. ಕತ್ತಿ. ದೇವರ ವರ ಕೊಟ್ರು ಪೂಜಾರಿ ವರ ಕೊಡಲ್ಲ ಅನ್ನಂಗಾಯ್ತು. ನನ್ ಕರ್ಮ. ಏನಾಯ್ತು? ಸೊಳ್ಳೆ ತುಂಬಾ ಕಡಿತಾ ಇದೆ. ಬೇರೆ ರೂಮ್ಗೆ ಹೋಗೋಣವಾ? ಬೇರೆ ರೂಮಾ? ಹೌದು. ಸರಿ, ಬನ್ನಿ. ಎಸ್. ವಿಶ್ವ, ಇವತ್ ನಿನ್ನ ಮುಗಿಸ್ತೇನೆ ಬಿಡೋದಿಲ್ವೋ? ಈಗ ಬರ್ತಾ ಇದೀನೋ, ನನ್ ಕಣ್ ಮುಂದೆ ಯಾರೇ ಸಿಕ್ಕಿದ್ರೂ ಚಿಕ್ಕೊಲ್ದೇನೆ ಬಿಡೋದಿಲ್ವೋ? ಎಷ್ಟು ದಿನ ಆದ್ರೂ ಪರವಾಗಿಲ್ವೋ, 1 ವರ್ಷ ಆದ್ರೂ ಪರವಾಗಿಲ್ವೋ, ಹಿಂದೆ ಮುಂದೆ ಚಿಕ್ಕೊಲ್ದೇನೆ ಬಿಡೋದಿಲ್ವೋ? ಬಾರೋ. ವಿಶ್ವ ಮದುವೆ ಮಾಡ್ಕೊಂಡಿದ್ದೆ, ನಮ್ ಕೈಲಿ ಸಹಿಸ್ಕೊಳಕ್ಕಾಗ್ಲಿಲ್ಲ. ಬಿಟ್ರೆ ಓವಿಯನ್ನು ಕನೆಕ್ಟ್ ಮಾಡ್ಕೊಳ್ತಾನೆ ಅಂತ ಭಯ ಆಯ್ತು. ಅದು ಮಾತ್ರ ನಡಿಬಾರ್ದು. ಅದಕ್ಕೆ ಅವ್ರ ಮದುವೆ ಫೋಟೋನ ಓವಿಯ ಕಣ್ಣಿಗೆ ಕಾಣಿಸೋ ಥರ ತಂದಿಟ್ಟೆ ನೋಡಿ. ಅಯ್ಯೋ, ಕಾಂಬಿನೇಷನ್ ಬಗ್ಗೆನಾ? ಕಪ್ಪು ಬಟ್ಟೆ ಒಳಗಡೆ ಹಂದಿ ಮರಿನ ಹಾಕ್ತಂಗಿದೆ. ಸಾರಿ ಮೇಡಮ್, ಗೊತ್ತಾಗ್ತದೆ. ನಾನು ಹುಟ್ಟಿದ್ದೆ ಆ ರೂಮಲ್ಲಿ, ಗೊತ್ತಾ? ಆ ರೂಮಲ್ಲಿ ಹುಟ್ಟಿದ ತಕ್ಷಣ ನಮ್ಮ ಅಜ್ಜಿ ಸತ್ತೋಗ್ಬಿಟ್ಲು. ಅವಾಗಿಂದ ರೂಮ್ ಯೂಸ್ ಆಗಿಲ್ಲ. ಹೋಗಿ. ಮೇಲೆ ಏನಿದೆ? ನೀವು ಕೆಳಗೆ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಆದ್ರೆ ಮೇಲೆ ನಿಷೇಧಿತ ಪ್ರದೇಶ ಎಲ್ಲೂ ಹೋಗ್ಬಾರ್ದು ನೀವು, ಗೊತ್ತಾಯ್ತಾ? ಇದನ್ನ ಯಾರು ಇಟ್ಟಿದ್ದು? ನಿಮ್ಗೆ ಮ್ಯಾರೇಜ್ ಆಗಿದೆ? ಅಂತದ್ದೇನಾಗಲ್ಲ ಮೇಡಮ್. ಕಳ್ಳನ್ ಮಗ ಸುಳ್ಳು ಹೇಳ್ತಿದ್ದಾನೆ ಮ್ಯಾಮ್. ಹೊರದೇಶ ತೊಳೆದುತ್ತೆ. ಸುಳ್ಳು ಹೇಳ್ತಿದ್ಯಾ ತಾನೇ? ಆಗಿದೆ ಮೇಡಮ್, ಒಂದ್ಸಲಿ ಮಾತ್ರ. ಅದಕ್ಕೆ ಯಾಕೆ ಎಷ್ಟೊಂದು ಯೋಚನೆ? ಮತ್ತಿನ್ನೇನ್ ಮೇಡಮ್, 80s ಕಿಡ್ಸ್ ಎಲ್ಲ ಲವ್ ಲೆಟರ್ ಲವ್ ಮಾಡಿದ್ರು, 2K ಕಿಡ್ಸ್ ಎಲ್ಲ ಆನ್ಲೈನ್ ಲವ್ ಮಾಡ್ತಾರೆ. ಆದ್ರೆ ನಾವು 90s ಕಿಡ್ಸು ಎಲ್ಲಿ ಲವ್ ಮಾಡ್ಬೇಕು ಗೊತ್ತಾಗದೆ ಟೈಮ್ ವೇಸ್ಟ್ ಆಗೋಯ್ತು. ಹಾಗಾಗಿ ಪ್ರೀತಿ ಮೇಲೂ ನಂಬಿಕೆ ಇಲ್ಲ, ಮದುವೆ ಮೇಲೂ ನಂಬಿಕೆ ಇಲ್ಲ, ಆ ದೇವ್ರ ಮೇಲೂ ನಂಬಿಕೆ ಇಲ್ಲ. ಆದ್ರೆ ಈಗ ನಂಬಿಕೆ ಬಂದಿದೆ. ಯಾವುದ್ರ ಮೇಲೆ? ದೇವರ ಮೇಲೆ. ಅಯ್ಯೋ ದೇವ್ರೆ, ಇದೆಂತ ನಾಟಕನಪ್ಪ ಸ್ವಾಮಿ. ನೆನಪಿಗೆ ಅಂತ ಒಂದು ಸೆಲ್ಫಿ ತಗೊಳ್ಳೋಣ. ಸೆಲ್ಫಿ ಏನು, ರೀಲ್ಸ್ ತಗೊಳ್ಳೋಣ. ಥ್ಯಾಂಕ್ ಯು ಮೇಡಮ್. ಬನ್ನಿ, ನೀವು ಯಾವಾಗಲೂ ಪೋಸ್ಟ್ ಕೊಡ್ತಿರಲ್ಲ ಅನ್ಕೊಡಿ. ಏನಪ್ಪ ಇದು? ಓವಿಯಾ ಮತ್ ಕೊಡಕ್ಕೋ ಬಿಡ್ತಾ ಇಲ್ವಲ್ಲಪ್ಪ. ಯಾರು ನೀವು? ನಾನು ದಾವ್ದ್ ಮಾಮ. ಬನ್ನಿ. ಹೌದು.
ನನ್ನ ಬಗ್ಗೆ ಹೇಳೋದು ತುಂಬಾನೇ ಇದೆ. ಈ ಮನೆ ಬಗ್ಗೆ ನನ್ಗೆಲ್ಲ ಗೊತ್ತು. ನಮ್ಮ ಅಪ್ಪ ಈ ಮನೆನೇ ಇಟ್ಕೊಂಡಿದ್ರು. ನಾನು ಅಮೆರಿಕ, ಫ್ರಾನ್ಸ್, ಜಪಾನ್ಗೆಲ್ಲ ಹೋಗಿ ಹಂಗಿಲ್ದ ರಿಟರ್ನ್. ಎಲ್ಲೂ ಕೂಡ ಕೆಲಸ ಸಿಗ್ಲಿಲ್ಲ ಅಂತೇಳಿ ಆಸ್ಟ್ರೇಲಿಯಾಕ್ಕೆ ಹೋಗಿ ನಾನು ಫೈನಲ್ ಆಗಿ ಅಲ್ಲಿಂದ ಕೆಲಸ ಸೆಟ್ಲ್ ಆದೆ. ಮತ್ತಲ್ಲಿ ಆಂಡ್ರಿಯಾ ಸಂಡ್ರಿಯಾ ಅಂತ ಹೇಳಿ ಒಂದಷ್ಟು ಜನ ಎಲ್ಲೋದ್ಲಿವಳು ಕಾಣಿಸ್ತಿಲ್ಲ. ಹೌದು, ನಾನು ಹೇಳಿದ್ದೀನಿ. ಕೋವಿಯ ಬಂದ್ಲು, ಸೊಂಟ ಹಿಡ್ದೆ. ಸೊಂಟ ಕಾಣಿಸ್ತಿಲ್ಲ. ವೀನುನ ಕೇಳಿ ನೋಡ್ತೀನಿ, ಸೊಂಟ ಕಾಣಿಸ್ತಿಲ್ಲ ಅಂತ. ಮಾಮ ಜೀವನದಲ್ಲಿ ಮೋಕ್ಷ ತಗೊಂಡ್ರು. ಏಯ್ ಮುಡ್ತೆ, ಆದ್ರೆ ಸೊಂಟನೇ ಇಲ್ವೋ? ಸೊಂಟನೇ ಇಲ್ವೋ? ನಮ್ ನಾಯಕಿ ಸೊಂಟದ ಬಗ್ಗೆ ಇಡೀ ಕರ್ನಾಟಕಕ್ಕೆ ಗೊತ್ತು. 0 ಸೈಜ್ ಅಂತ ನೀನ್ ನನಗೆ ಹೇಳ್ತಾ ಇದ್ಯಾ? ನಾನು ಹೇಳೋದ್ ಕೇಳ್ರೋ. ಯೋ ಮಾವ, ನೀನ್ ಮುಟ್ಟು ಸೌರಿದ್ದೆಲ್ಲ ನಾನು ನೋಡಿದ್ವೋ, ಬಾರಿ ಚೆನ್ನಾಗಿದೆ ನಿನ್ ಕತೆ. ಏಯ್ ಮುಟ್ಟುದ್ನೋ ಇದೆ, ಆದ್ರೆ ಇಲ್ವೋ? ವಯಸ್ಸಾಗಿರೋ ಜೋಕರ್ ಗೊಂಬೆ, ಯಾಕೋ ಸಿಟ್ ಬರಿಸ್ತಾ ಇದ್ಯಾ? ಮುಟ್ಟುದ್ರೇನೆ ಶಾಕ್ ಹೊಡಿತಿದ್ಯೋ? ನಮ್ ನಾಯಕಿನ ನೆನೆಸ್ಕೊಂಡ್ರೆ ಶಾಕ್ ಹೊಡಿಯುತ್ತೆ, ಇನ್ ಮುಟ್ಟಿದ್ರೆ ಹೊಡಿಯಲ್ವಾ? ಈಗ ನೋಡು ಹೇಗೆ ಎತ್ತಕೋಬತ್ತೀನಿ ಅಂತ. ಅಯ್ಯೋ ನೀನ್ ಮಾತ್ರ ಸೊಂಟನ ಇಸಕ್ಬೇಕು, ನಾವ್ ಮಾತ್ರ ಬಾಯಲ್ಲಿ ಬೆರಳು ಇಟ್ಕೊಂಡಿರ್ಬೇಕು. ಕೊಲ್ಬೇಕಾ? ನಿನ್ನೆ ಕೊಲ್ಬೇಕು. ಬಾಯಿಲಿ ಈ ಕಡೆಗೆ ಗೋಣಿ ಚೀಲ ಇಟ್ಕೊಂಡು ಓಡು. ಹೋಗ್ರೋ ಹೋಗಿ. ನಾನು ಎಷ್ಟೇ ಹೇಳಿದ್ರು ಬಿಲ್ಲಾನು ವಿನುನು ಕೇಳ್ದೆ ಓವಿಯನ ಎತ್ತಕೋ ಬರಕ್ ಹೋದ್ರು. ಎಲ್ಲಾ ಕಡೆ ನಿಮ್ಮ ಅಪ್ಪನ ಫೋಟೋಲಿ ಸ್ಮೈಲಿಂಗ್ ಫೇಸ್ ಇದೆಯಲ್ಲ, ತುಂಬಾ ಜಾಲಿಯಾಗಿರ್ತಿದ್ರ. ಅವನಪ್ಪ ತಂದೆನ ಸಾವಿನ ಮೇಲೆ ನಗ್ತಾ ಇರ್ತಾನೆ. ಆ ರೇಂಜ್ ಸೈಕೋ ಸೈಂಟಿಸ್ಟ್ ಅವನು. ಹಾಗಾದ್ರೆ ಪಾಸಿಟಿವ್ ಆಗಿ ಏನೂ ಇಲ್ವಾ? ಪಾಸಿಟಿವ್ ಎಲ್ಲ ಏನಿಲ್ಲ, ಎಲ್ಲ ನೆಗೆಟಿವ್ ಏನೆ. ಏನೋ ಸಂಶೋಧನೆ ಮಾಡ್ತೀನಿ ಕರ್ಕೊಂಡು ಕೂತಿದ್ದ. ಏನಪ್ಪಾ ಅಂತ ನೋಡಕ್ ಹೋಗ್ತೀನಿ, ಖರಾಬ್ ಆಗಿರೋ ಮಾತ್ರೆನೆ ಕೊಟ್ಬಿಟ್ಟ. ಅದಕ್ಕೆ ನಾನು ಅವನಿಗೆ ಮರ್ಯಾದನೆ ಕೊಡಲ್ಲ. ನನ್ ಮಕ್ಳು ನಿರ್ಧಾರ ಮಾಡ್ದೆ ಓವಿಯಾ, ನಿಮ್ಮ ಅಪ್ಪನೇ ನಂಗ್ ಮಾವ. ಎತ್ತದ್ಮೇಲೆ ಗೊತ್ತಾಗಿದ್ದು ನಮ್ಗೆಲ್ಲ ಅವಳು ಓವಿಯಾ ಅಲ್ಲ ಅಂತ. ಭೂತ, ಯು ಡೋಂಟ್ ಫಿಯರ್. ಏನು ಅವಳು ಎತ್ತ ಕೇಳಿದ್ರೆ ಗೊಂಬೆನ ಎತ್ಕೊ ಬಂದಿದ್ಯಾ? ಇದೇಗೋ ಬಂತು? ನೀನೆತ್ತಾನೆ ಎತ್ಕೊ ಬಂದಿದ್ದೀನ ನನ್ಗೆ ಹೇಳ್ತಾ ಇದ್ಯಾ? ಏಯ್ ಅದು ಓವಿಯಾ ಅಲ್ವೋ, ಭೂತ. ಭೂತ ಆದ್ರೂ ಚೆನ್ನಾಗೇ ಇದ್ದಾಳಲ್ಲ ಅವಳು, ಎತ್ಕೊ ಬರ್ಬೇಕಿತ್ತಾನೆ. ವಯಸ್ಸಾಗಿರೋ ಹುಚ್ಚ, ಏನೇನೋ ಮಾತಾಡ್ಬೇಡ. ಯೋ ತಲ್ಕೆಟ್ಟಿರೋ ಹುಚ್ಚ, ನಾವ್ ಚಿಕ್ಕ ಹುಡುಗರು ಕನೆಕ್ಟ್ ಮಾಡ್ಕೊಳ್ತೀವಿ ಅಂತೇಳಿ ನಿನ್ಗೆ ಹೊಟ್ಟೆ ಊರಿನೋ? ನನಗ್ ಹೊಟ್ಟೆ ಊರಿನ? ನನಗ್ ಹೊಟ್ಟೆ ಊರಿನ? ಹೌದು, ನಿಮ್ ಎದುರಿಗೆ ಅವಳು ಭೂತ ಅಂತ ಪ್ರೂವ್ ಮಾಡ್ತೀನಿ. ದೇವಾನ? ಎಸ್, ಶಿ ಇಸ್ ಎ ಗೋಸ್ಟ್. ಮೇಲೆ ಯಾಕೆ ಇಷ್ಟೊಂದು ರಿಸ್ಟ್ರಿಕ್ಷನ್? ನಾನೇ ಮೇಲೋಗಿ ತುಂಬಾ ದಿನ ಆಯ್ತು. ಮೇಲ್ ಹೋಗ್ತೀನಿ ಅಂದ್ರೆ ಅಮ್ಮ ಬಿಡ್ತಿರ್ಲಿಲ್ಲ. ಮೇಲ್ ಹೋಗೇ ಬೇಡ, ರಿಸ್ಕ್ ತಗೊಂಡೇ ಬೇಡ ಅಂತ ಒಂದಿನ ಮೇಲಕ್ಕೆ ಹೋದೆ. ನಾನೇನೇ ಕಾಮಿಡಿ ಮಾಡೋದು ಮಾತ್ರ ಕೊಟ್ಬಿಟ್ಟ. ಆ ಸೋಫಾ ಮೇಲೆ ಕೂತ್ಕೊಂಡು ಅಳ್ತಾ ಇದ್ದೆ. ಯಾಕೆ ನಾನು ಎಂತ ಕಾಮಿಡಿ ಮಾಡಿದ್ರು ನಮ್ಮ ಅಪ್ಪ ಬಾಯ್ ಬಿಟ್ಟು ನಗ್ತಾನೆ ಇರ್ಲಿಲ್ಲ. ಎಲ್ಲದಕ್ಕೂ ನಗೋನು, ನಮ್ ಕಾಮಿಡಿಗೆ ನಗ್ತಿರ್ಲಿಲ್ಲ. ಅಯ್ಯೋ ಆಗ್ತಾ ಇಲ್ವೇ? ಹೊಟ್ಟೆ ಯಾಕೋ ತುಂಬಾನೇ ನೋವು ಆಗ್ತಾ ಇದೆಯೇ? ಅಯ್ಯಯ್ಯೋ ಆಗ್ತಿಲ್ವೇ? ಏನ್ ಮಮ್ಮ ಅವನು ದೇವು ಜೊತೆ ಎಲ್ಲ ಸಂಸಾರ ಮಾಡ್ತಾ ಇದ್ದಾನೆ. ಏಯ್ ನಾನು ಆಗ್ಲೇ ಹೇಳ್ದೆ ತಾನೇ, ನೀವುಗಳೇ ಕೇಳಿಸ್ಕೊಳ್ಳಿಲ್ಲ. ಮಮ್ಮ ಬಿಟ್ರೆ ಹಿಂಗೇನೆ ಹೊಟ್ಟೆಯಿಂದ ಏನೋ ಬರಂಗಿದೆ, ತುಂಬಾ ಭಯ ಆಗ್ತಿದೆ. ಬಾ ಇಲ್ಲಿಂದ ಎಲ್ಲರೂ ಹೋಗೋಣ. ಬಂದ್ರೆ ಹೋಗೋಣ. ವಿಶ್ವ, ಅವನ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ಬರೋಣ. ಮಮ್ಮ ಇಲ್ಲೊಂದ್ಸರ್ತಿ ನೋಡು ಮಮ್ಮ, ತುಂಬಾ ಹಳೆ ಪರಿಚಯ ಮಮ್ಮ ವಿಶ್ವ. ಹೇಗ್ ಮಮ್ಮ ಬಿಟ್ಬಿಟ್ಟು ಹೋಗೋದು? ವಿಶ್ವ ಈಗ ನಮ್ಗೆ ಶತ್ರುನೇ ಆಗಿರ್ಬೋದು, ಆದ್ರೆ ಒಂದ್ ಕಾಲದಲ್ಲಿ ಅವ್ನ ಗೆಳೆಯ ತಾನೆ. ಅದಕ್ಕೆ ಆ ಓವಿಯಾ ಇದ್ದ ವಿಶ್ವನ ಕಾಪಾಡ್ಬೇಕಂತ. ಓವಿಯಾ ಇಡೀ ಮನೆನ ತೇಗಿನ ಮರದಲ್ಲೇ ಕಟ್ಟಿರೋದು. ನಿಮ್ಮ ಅಪ್ಪ ಕಟ್ಟಿದ್ದ? ಅಪ್ಪ ಕಟ್ಟಿಲ್ಲ, ಸಿನಿಮಾದವ್ರು ಬಂದು ಸೆಟ್ ಆಗಿ ಕೊಟ್ಟಿರೋದು. ವಿಶ್ವ, ಒಂದ್ ಮುಖ್ಯವಾದ ವಿಚಾರ. ಮನೆ ಒಳಗೆ ಭಿಕ್ಷೆ ಕೇಳ್ತಿದ್ಯಾ? ಇಲ್ಲ, ಸ್ವಲ್ಪ ಹೊತ್ತಾದ್ರೆ ನೀನ್ ಹೋಗ್ತೀಯ ಮೋಸ. ನಿನ್ ಜೊತೆ ಇರೋದು ಭೂತ, ಅವಳು ಓವಿಯಾ ಅಲ್ಲ. ಚೆನ್ನಾಗಿ ನೋಡು ಒಮ್ಮೆ. ನೋಡ್ದೆ ಗುರು. ಲೈ ಓವಿಯಾ ಪಿಕಪ್ ಆದ್ಲು ಅಂತ ಊರಿನ ನಿನ್ಗೆ? ಓವಿಯಾ ಆದ್ಲು ಭೂತ. ಲೈ ಚಮ್ ತಗೊಂಡೋಗಿ ಹಾಲ್ ಕರ್ಕೊಂಡ್ ಬಾ ಹೋಗು. ಏನಾಯ್ತು? ಅದೇನಿಲ್ಲ, ಇವತ್ತು ಏಪ್ರಿಲ್ 1 ನನ್ನೇ ಫೋನ್ ಮಾಡಕ್ ನೋಡ್ತಿದಾರೆ. ಇದು ಕೆಲ್ಸಕ್ಕೆ ಬರಲ್ಲ, ನಾನು ಹೋಗ್ತೀನಿ ಪಟ್ ಅಂತ ಹೇಳ್ಬಿಟ್ಟು ಕರ್ಕೊ ಬರ್ತೇನೆ. ಹೌದು ನೀನು ಹೋಗು, ಅವ್ನಿಗೆ ಹೇಳ್ಬಿಟ್ಟು ಬಾ. ಸಾಯಂಕಾಲ ಆದ್ರೆ ಹಾಕೊಳ್ತಾನೆ. ಹೆದರ್ಕೋಬೇಡ, ಇನ್ ಒಳ್ಳೆ ಕುಕ್ಕು. ಹೋಗ್ ಕುಕ್ಕೋ, ಹೋಗ್ ಚೆನ್ನಾಗಿ ಕುಕ್ ಮಾಡು. ಆಗೋದಿಲ್ಲ ಅನ್ಸುತ್ತೆ. ವಿಶ್ವನ ಹತ್ರ ನಾನೇ ಹೋಗ್ಬಿಟ್ಟು ನಿಜಾನ ಹೇಳ್ಬಿಟ್ಟು ಬರ್ತೇನೆ. ವಿಶ್ವ, ವಿಶ್ವ. ಯಾರಪ್ಪ ಅವನು? ವಿಶ್ವ, ಏನಪ್ಪ? ನಿನ್ನ ಹತ್ರ ಒಂದು ಮುಖ್ಯವಾಗಿರೋ ವಿಚಾರ ಹೇಳ್ಬೇಕು. ಏನೋ? ಯಾವಾಗ ಊರಿಂದ ಬಂದೆ? ಲೈ ಏನೋ ಮುಖ್ಯವಾದ ವಿಷಯ ಅಂದಲ್ಲಯ್ಯ. ಅದನ್ನ ಮರ್ತೆ, ಅದನ್ನ ಬಿಡು. ಯಾವಾಗ ಊರಿಂದ ಬಂದೆ? 1 ತಿಂಗಳಾಯ್ತು. ಎಷ್ಟ್ ಜನ ಮಕ್ಳು? 4 ಮಕ್ಳು. ಗಂಡ್ ಮಕ್ಳೆಷ್ಟು, ಹೆಣ್ಮಕ್ಳೆಷ್ಟು? 4 ಹೆಣ್ಣೆ. 4 ಹೆಣ್ಣ? ಹೌದು. ಹೇಗ್ ನಿಭಾಯಿಸ್ತೀಯೋ ಏನೋ. ಹೌದೌದು, ಹೋಗು. ಒಳ್ಳೆ ಮನುಷ್ಯನೇ. ಜೋಕರ್ ಆಗಿ ಸರ್ಕಸ್ ಸೇರಿಸ್ಬೇಕು ಅಂತಿದ್ದೀನಿ.